ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಅಂಡರ್ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಗುರು. ಬನ್ನಿ ವಿಡಿಯೋ ಶುರು ಮಾಡೋಣ. ಇವತ್ತು ವಿಡಿಯೋ ಬಂದ್ಬಿಟ್ಟು ರಿವೇರ್ ಇಂಡಿನ ಟೆಸ್ಟ್ ರೈಡ್ ಮಾಡ್ತಾ ಇದೀನಿ. ಯಾವ ರೀತಿ ಇದೆ ಗಾಡಿ ಏನು ಅಂತ. ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಅಂತ ನನ್ಗನ್ಸಿತ್ತು ಒನ್ಸ್ ಅಪಾನ್ ಅ ಟೈಮ್. ಲೈಕ್ ಜನರೇಷನ್ 2 ತಗೊಳಕ್ಕಿಂತ ಓಲಾ ತಗೊಳಕ್ಕಿಂತ ಮುಂಚೆ ನಾನು ಈ ಗಾಡಿನೇ ತಗೋಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಇವರು ಬೇಗ ಲಾಂಚ್ ಮಾಡಲಿಲ್ಲ. ಬೇಗ ಲೈಕ್ ಅಂದ್ರೆ ಮೈಸೂರಲ್ಲಿ ಅವಾಗ ಇನ್ನು ಶೋರೂಮ್ ಯಾವುದೇ ಓಪನ್ ಆಗಿರ್ಲಿಲ್ಲ. ಇವಾಗ ಮೊನ್ನೆ ಕೂಡ ಈಗೊಂದು 1 ವೀಕ್ ಆಯ್ತು ಓಪನ್ ಆಗಿ. ನಾನು ಟೆಸ್ಟ್ ರೈಡ್ ಮಾಡೋಣ ಹೇಗಿದೆ ಗಾಡಿ ಅಂತ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಹೋದೆ. ಸೊ ಗಾಡಿ ಓಡಿಸೋಕ್ಕೆ ಕಂಫರ್ಟಬಲ್ ಆಗಿದೆ. ಸಿಟಿಗೆ ಸಸ್ಪೆನ್ಷನ್ ಮಾತ್ರ ಬೆಂಕಿಯಾಗಿದೆ ಗುರು. ನಂಗೆ ಸಸ್ಪೆನ್ಷನ್ ತುಂಬ ಇಷ್ಟ ಅಂತು. ಓಲಾದು ಫಸ್ಟ್ ಜನರೇಷನ್ ಸಸ್ಪೆನ್ಷನ್ ಹೆಂಗಿತ್ತು, ನೀವು ಯಾವುದೇ ಗುಂಡಿ ಬಿಟ್ಟರು ಆ ಫೀಲೇ ಬರಲ್ಲ, ಏನೋ ದಡಾರ್ ಬಡಾರ್ ಅಂತ ಸಖತ್ತಾಗಿರುತ್ತೆ ಸಸ್ಪೆನ್ಷನ್. ಅಷ್ಟು ಚೆನ್ನಾಗಿದೆ ಸಸ್ಪೆನ್ಷನು. ಮತ್ತೆ ಫ್ರಂಟ್ ಸಸ್ಪೆನ್ಷನ್ ಹೆಂಗೆ ಬ್ಯಾಕ್ ಹಾಕ್ಬೋದು, ಕಂಫರ್ಟಬಲ್ ಆಗೈತೆ. ಏನಕ್ಕೆ ಅದು ಅಲ್ಲದೆ ಇವರು 14 ಇಂಚ್ ಟೈರ್ ಕೊಡ್ತಾ ಇರೋದ್ರಿಂದ ರೈಡಿಂಗ್ ಕಂಫರ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ. ಇದರಲ್ಲಿ 3 ಮೂಡ್ ಸಿಗುತ್ತೆ: ಎಕೋ, ನಾರ್ಮಲು, ರ್ಯಾಶ್ ಅಂತ. ನಾರ್ಮಲು ಅಂದ್ರೆ ಟ್ರೂ ರೇಂಜ್ ಕಂಪ್ನಿಯವ್ರು ಕ್ಲೈಮ್ ಮಾಡೋದು IDC ರೇಂಜ್ ಬಂದ್ಬಿಟ್ಟು 161, ಟ್ರೂ ರೇಂಜ್ 105ರಿಂದ 110 ಬರುತ್ತೆ. ನಾವು ಸಿಟಿಲೆಲ್ಲ ಓಡಾಡ್ಸಿದ್ರೆ. ರಶ್ ಮೂಡಲ್ಲೆಲ್ಲ ಓಡಿಸಿದ್ರೆ ಅಷ್ಟೊಂದೆಲ್ಲ ಬರಲ್ಲ, ಒಂದು 90 ಗಂಟೆ ಬರುತ್ತೆ ಅಂತ ನನ್ನ ಅನಿಸಿಕೆ. ಡಿಜಿಟಲ್ LED ಡಿಸ್ಪ್ಲೇನ ಕೊಟ್ಟವ್ರೆ. ಇದರಲ್ಲಿ ಆಟೋ ಟಚ್ ಮಾಡೋಕ್ಕೆ ಆಗಲಿ ಇದೆಯಲ್ಲ, ಲೈಕ್ LED ಮಾತ್ರ ಎಷ್ಟು ಹೋಗುತ್ತೆ ಸ್ಪೀಡು, ಎಷ್ಟು ರೇಂಜ್ ಇದೆ, ಎಷ್ಟು ಕಿಲೋಮೀಟ್ರು ಇನ್ನು ಇರೋದ್ರಲ್ಲಿ ಹೋಗ್ಬೋದು ಅಷ್ಟು ಮಾತ್ರ ಇಂಡಿಕೇಶನ್ ತೋರಿಸುತ್ತೆ. ಮೊಬೈಲ್ ಕನೆಕ್ಟಿವಿಟಿ ಬಗ್ಗೆ ಅವ್ರು ಇನ್ನೂ ಏನು ಹೇಳಿಲ್ಲ. ಮೋಸ್ಟ್ಲಿ ಫ್ಯೂಚರ್ಲಿ ಮೊಬೈಲ್ ಕನೆಕ್ಟಿವಿಟಿನ ಅಪ್ಡೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಲುಕ್ ಈ ಗಾಡಿ. ಲೈಕ್ ಅಂದರೆ ಇದಕ್ಕಿಂತ ಮುಂಚೆ ಇದು ನೋಡಿದ್ರೆ ಇದು ಯಾವುದೋ ಇದು ಡಿಫ್ರೆಂಟ್ ಗಾಡಿ ಅಂತ ಅನ್ಸುತ್ತೆ. ಆಮೇಲೆ ನನಗೆ ಇದರಲ್ಲಿ ಇನ್ನೊಂದು ಬೇಜಾರಾಗಿ ಇದೊಂದು ಕೊಡಬೇಕಾಯ್ತು ಅನ್ಸಿತ್ತು, ಕ್ರೂಸ್ ಕಂಟ್ರೋಲು. ತುಂಬ ಲಾಂಗ್ ರೈಡ್ ಮಾಡೋರಿಗೆ ಕ್ರೂಸ್ ಕಂಟ್ರೋಲಿಂದ ಎಷ್ಟು ಯೂಸ್ ಇದೆ ಅಂತ ಗೊತ್ತಾಗುತ್ತೆ. ನನಗಂತೂ ನಾನು ಕ್ರೂಸ್ ಕಂಟ್ರೋಲ್ನ ತುಂಬಾ ಮಿಸ್ ಮಾಡ್ಕೊತೀನಿ. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಒಂದು ಆ್ಯಡ್ ಮಾಡಬೇಕಾಯ್ತು ಅನ್ಸುತ್ತೆ. ಮತ್ತೆ ಇದು ಕೂಡ 4.3 ಕಿಲೋವಾಟ್ ಬ್ಯಾಟ್ರಿ ಬೇಕಲ್ಲೇ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು 4 ಕಿಲೋವಾಟ್ ಬ್ಯಾಟ್ರಿಲೇ ಲಾಂಚ್ ಮಾಡೋದು. 100 ಕಿಲೋಮೀಟರ್ ಮೇಲೆ ರೇಂಜ್ ಸಿಗುತ್ತೆ. ಓಡ್ಸೋಕೆ ಮಾತ್ರ ಕಂಫರ್ಟಬಲ್ ಆಗೈತೆ. ಮತ್ತೆ ಡಿಕ್ಕಿ ಸ್ಪೇಸು ಮತ್ತೆ ಇದ್ರ ತಡೀರಿ ನೋಡೋಣ ಡಿಕ್ಕಿ ಸ್ಪೇಸ್ ಎಷ್ಟಿದೆ ಅಂತ. ಅರೌಂಡ್ 43 ಲೀಟರ್ ಡಿಕ್ಕಿ ಸ್ಪೇಸ್ ಸಿಗುತ್ತೆ ಇದರಲ್ಲಿ. ಮತ್ತೆ ಈ ಡಿಜಿಟಲ್ ಸ್ಟ್ರಕ್ಚರಲ್ಲಿ ಇಲ್ಲಿ ಏನು 2 ಬಟನ್ ಇದೆ. ಈ ಬಟನು ಮೋಸ್ಟ್ಲಿ ಡಮ್ಮಿ ಬಟನಾ, ಡಮ್ಮಿನೇ ಇರ್ಬೇಕು ಗುರು, ಏನೋ ವರ್ಕೇ ಆಯ್ತಲ್ಲ ಮೋಸ್ಟ್ಲಿ. ಇಲ್ಲ ಅಂದ್ರೆ ಪ್ರೋ ವೇರಿಯಂಟ್ ಅಲ್ಲಿ ಅದ್ರಲ್ಲಿ ಏನಾದ್ರು ಕೊಡ್ಬೋದೇನೋ. ಇದು ಮೂಡ್ ಚೇಂಜ್ ಮಾಡ್ಕೊಳಕ್ಕೆ ಇದೇನೋ ಬಟನ್ ವರ್ಕ್ ಆಯ್ತಲ್ಲ, ಇರಲಿ. ಹಾ, ಬಟನ್ ಏನೋ ವರ್ಕ್ ಆಗ್ತಿಲ್ಲ. ಅದೇ ಡಿಜಿಟಲ್ ಕ್ರಿಸ್ಟಲ್ ಡಿಸ್ಪ್ಲೇ. ಮೋಸ್ಟ್ಲಿ ಆ ಮೂಡ್ಸ್ ಏನೋ ಚೇಂಜ್ ಮಾಡ್ಕೊಳಕ್ಕೆ ಕೊಟ್ಟಿರ್ಬೇಕಂದ್ರೆ ಲೈಕ್ ಎಷ್ಟು ಫಸ್ಟ್ ಟ್ರಿಪ್ಪಲ್ಲಿ ಎಷ್ಟು ಕಿಲೋಮೀಟರ್ ಹೊಡೆದೋ, ಸೆಕೆಂಡ್ ಟ್ರಿಪ್ಪಲ್ಲಿ ಎಷ್ಟು ಕಿಲೋಮೀಟರ್ ಅದು ನೋಡ್ಕೊಳಕ್ಕೆ ಅಂತ. ಬಟ್ ಆ ಬಟನ್ ವರ್ಕ್ ಆಗ್ತಿಲ್ಲ. ಸರಿ ನೋಡೋಣ ಬನ್ನಿ. ಗಾಡೀಲಿ ಇನ್ನೇನು ನೋಡೋಕೆ ಲುಕ್ಕೇ ಆಗ್ಬೋದು, ಏನೆಲ್ಲ ಯಾವ ರೀತಿ ಕಾಣಿಸುತ್ತೆ. ಮತ್ತೆ ಇದು ಸೈಡ್ ಫುಟ್ ರೆಸ್ಟ್ ಕೊಡ್ತಾರಲ್ಲ, ಇದು ಬಿದ್ದರೆ ಗಾಡಿ ಏಟ್ ಆಗದಂಗೆ ಹೋಗುತ್ತೆ. ಮತ್ತೆ ನಾವು ತುಂಬಾ ವೈಡಾಗಿ ಕಾಲು ಹಾಕೊಂಡು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. 2 ಸೈಡು ಇರುತ್ತೆ. ಅದು ಬಿಟ್ರೆ ಸೈಡಲ್ಲಿ ಇದು ಫ್ರಂಟ್ ಬಂದ್ಬಿಟ್ಟು 13 ಲೀಟ್ರು ಬೂಟ್ ಸ್ಪೇಸ್ ಐತೆ ಇದರಲ್ಲಿ, ಈ ಸೈಡಲ್ಲಿ. ಮತ್ತೆ ಇದರೊಳಗೆ ಒಂದು USB ಕೇಬಲ್ ಕನೆಕ್ಟ್ ಮಾಡ್ಕೊಳ್ಳೋ ಒಂದು ಜಾಗನೂ ಕೊಟ್ಟಿದ್ದಾರೆ. ಇಲ್ಲಿಂದನೂ ಒಂದು ಮೊಬೈಲ್ ಚಾರ್ಜರ್ ಹಾಕ್ಬೋದು, USB ಕೇಬಲ್ ಕನೆಕ್ಟ್ ಮಾಡಿ. ಮತ್ತೆ ಇಲ್ಲಿ ಸೈಡಲ್ಲಿ ಈ ಡ್ರೈವ್ ಏನಿದೆ ಇದನ್ನ ಓಪನ್ ಮಾಡಿದ್ರೆ ಲೈಕ್ ಇಲ್ಲಿಂದಾನೆ ಚಾರ್ಜರ್ ಪಿನ್ ಸಾಕೆಟ್ನ ಓಪನ್ ಮಾಡ್ಬೇಕಾಗಿರೋದು ನಾವು ಒಳಗಡೆಯಿಂದಾನೆ. ಇದೊಂದು ನನಗೆ ಬ್ಯಾಡ್ ಅನ್ಸುತ್ತೆ. ಪ್ರತಿ ಸತಿನೂ ನಾವು ಚಾರ್ಜರ್ ಪಿನ್ ಸಾಕೆಟ್ ಓಪನ್ ಮಾಡ್ಬೇಕಾದ್ರೆ ಬ್ಯಾಕಿಂದ ಹೋಗ್ಬೇಕು. ಫ್ರಂಟ್ ಲುಕ್ಕು ಈ ಥರ ಇದೆ. ಒಂದು ವಿಂಡ್ಶೀಲ್ಡ್ ಕೊಡ್ತಾವ್ರೆ. ಮತ್ತೆ ಲುಕ್ ಒಂಥರ ಡಿಫ್ರೆಂಟ್ ಆಗೈತೆ. ಇದು ನೋಡ್ತಿದ್ದಂಗೆ ಗೊತ್ತಾಗ್ಬಿಡೋದು ಪಕ್ಕ ರಿವೇರ್ ಗಾಡಿ ಅಂತ ಆರಾಮಾಗಿ ಕಂಡುಹಿಡ್ಬೋದು. ಫ್ರಂಟ್ ಅಲ್ಲಿ 110/17 ಇಂಚ್ 14 ಇಂಚ್ ವೀಲ್ ಕೊಟ್ಟವ್ರೆ. 110/70 14 ಇಂಚ್ ವೀಲು. ಮತ್ತೆ ಕಾಂಬೋ ಬ್ರೇಕಿಂಗ್ ಸಿಸ್ಟಮ್ ಜೊತೆ ಬರ್ತಿದೆ ಗುರು. ಬ್ರೇಕ್ ಮಾತ್ರ ಕಂಫರ್ಟಬಲ್ ಆಗೈತೆ. ಅಲ್ತಿ ನನಗೆ EV ಗಾಡೀಲಿ ನಾನು ಇಲ್ಲಿವರೆಗೂ ಓಡಿಸಿರೋದ್ರಲ್ಲೇ ಬೆಸ್ಟ್ ಬ್ರೇಕು ಮತ್ತು ಬೆಸ್ಟ್ ಸಸ್ಪೆನ್ಷನ್ ಅಂತ ಅಟ್ ಪ್ರೆಸೆಂಟ್ ಅನಿಸ್ತಿದೆ. ಇದು ಬಂದ್ಬಿಟ್ಟು ಸೈಡಲ್ಲಿ ಬಿದ್ದರೆ ಏಟ್ ಆಗದಂಗೆ ಇರಲಿ ಗಾಡಿ ಅಂದ್ಬಿಟ್ಟು ಅದು ಲೈಕ್ ಗಾರ್ಡ್ ಥರನೂ ವರ್ಕ್ ಮಾಡುತ್ತೆ ಮತ್ತು ಫುಟ್ ರೆಸ್ಟ್ ಥರನೂ. ಇಲ್ಲಿ ಬ್ಯಾಕಿಂದ ಇದು ಸೈಡ್ ಲುಕ್ಕು. ಇಲ್ಲಿ ಒಂದು ಸ್ವಿಂಗ್ ಆರ್ಮ್ ಕೊಟ್ಟು ಕಾಂಬೋ ಬ್ರೇಕಿಂಗ್ ಸಿಸ್ಟಮ್ ಜೊತೆಗೆ ಸಸ್ಪೆನ್ಷನ್ನು ಮತ್ತು ಡಬಲ್ ಸ್ಟ್ಯಾಂಡು ಕೂಡ ಗಾಡಿ ಜೊತೆ ಕೊಡ್ತವ್ರೆ. ಇದೊಂದು ಖುಷಿ ವಿಚಾರ. ಎಲ್ಲ ಗಾಡಿಗಳು ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಬ್ಯಾಕಿಂದ ಲುಕ್ಕು ಈ ಥರ ಕಾಣ್ತಿದೆ. ಒಂಥರ ಬಲ್ಕಿಯಾಗಿ ಮಸ್ಕ್ಯುಲರ್ ಗಾಡಿ ಥರ ಕಾಣುತ್ತೆ ನೋಡೋಕ್ಕೆ. ಉದ್ದನೂ ಲೆಂತು ಇದೆ ಓಲಾಗಿಂತಲೂ. ಮತ್ತು EV ಗಾಡಿ ಇಷ್ಟುದ್ದ ಇಷ್ಟು ಚೆನ್ನಾಗಿತ್ತು ಅಂತಾರೆ. ಲೈಕ್ ಸಿಟಿಗೆ ಹೇಳ್ ಮಾಡಿಸ್ದಂಗೆ ಐತೆ ನನ್ನ ಪ್ರಕಾರ. ಇಷ್ಟು ಚಿಕ್ಕ ಸ್ಟ್ಯಾಂಡಲ್ಲಿ ಇಷ್ಟು ದೊಡ್ಡ ಗಾಡಿ ತಡಿಬೋದಾ? ಇಲ್ಲ, ಇದು ಚೈನ್ ಡ್ರೈವ್. ಈ ಚೈನ್ ಡ್ರೈವ್ ಬಂದ್ಬಿಟ್ಟು ಇದು ಆ್ಯಕ್ಚುಲಿ EV ಗಾಡಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಲ್ಟ್ ಡ್ರೈವ್ ಕೊಡ್ತಾರೆ. ಬಟ್ ಚೈನ್ ಡ್ರೈವ್ ಬೆನಿಫಿಟ್ ಅಂದರೆ ನಿಮಗೆ ಪವರ್ ಬೇಗ ಟ್ರಾನ್ಸ್ಮಿಟ್ ಆಗುತ್ತೆ. ಬಟ್ ಚೈನ್ನ ಮೇಂಟೈನ್ ಮಾಡ್ತಾ ಇರಬೇಕಾಗುತ್ತೆ, ಅದೊಂದು ತಲೆನೋವು. ಆಗಾಗ ಆಯಿಲ್ ಎಲ್ಲ ಚೆಕ್ ಮಾಡಿ ಚೈನ್ ನೋಡ್ಕೋಬೇಕಾಗುತ್ತೆ. ಇದು ಡಿಕ್ಕಿ ಸ್ಪೇಸು 43 ಲೀಟ್ರ್ ಡಿಕ್ಕಿ ಸ್ಪೇಸ್ ಗುರು ಬ್ಯಾಕ್ ಸೈಡು. ಬಟ್ ಪ್ರೆಸೆಂಟ್ ಓಲಾ ಫಸ್ಟ್ ಜನರೇಷನ್ದು 40 ಲೀಟ್ರ್ ಅದೇ ಹೈಯೆಸ್ಟ್ ಅಂದ್ಕೊಂಡಿದೆ, ಅದಕ್ಕಿಂತ ಜಾಸ್ತಿ. ಮುಂದೆ ಒಂದು ಫ್ರಂಟ್ ಫುಲ್ ಹೆಲ್ಮೆಟು, ಹಿಂದ್ಗಡೆ ಒಂದು ಹಾಫ್ ಹೆಲ್ಮೆಟ್ ಇಡ್ಬೋದು. ಮತ್ತೆ ಒಂದು LED ಕೊಟ್ಟಿದ್ದಾರೆ ಇದರೊಳಗೆ. ನೀವು ಡಿಕ್ಕಿ ಓಪನ್ ಮಾಡಿದಂಗೆ ಆಟೋಮೆಟಿಕ್ LED ಇನ್ ಕೇಸ್ ನೈಟ್ ಹೊತ್ತು
ಎಲ್ಲಾರ ಡಿಕ್ಕಿ ಓಪನ್ ಮಾಡಿದಾಗ ಟಾರ್ಚ್ ಹಾಕ್ಬೇಕು ಅನ್ನೋ ನೆಸೆಸರಿ ಇಲ್ಲ, ಈ ಥರಲ್ಲೇ ಆಗ್ಬೋದು. ಇದರಲ್ಲೆಲ್ಲ ಕೊಡ್ತಾರೆ, ಬಟ್ ಓಲಾದವ್ರು ಕೊಟ್ಟಿಲ್ಲ. ಇನ್ನು ಎಲ್ಲ ಕಂಪ್ನಿಗಳಲ್ಲೂ ಕೊಡ್ತಾರೆ. ಇದು ಚಾರ್ಜಿಂಗ್ ಪಿನ್ನು ಗಾಡಿ ಒಳಗೆ ಇಟ್ಬಿಡೋರೆ, ಗಾಡಿ ಜೊತೆಗೆ ತಗೊಂಡೋಗ್ಬಿಡಿ ಅಂತ. ಬೇಡ, ಇಲ್ಲೇ ಇಟ್ಬಿಡ. 43 ಲೀಟ್ರು ಬೆಜ್ಜಾನ್ಸ್ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಂಗಿಲ್ಲ. ನೀವು ಅದು ಅಲ್ದೇ ಬೇಕಾದ್ರೆ ಸೈಡಲ್ಲಿ ಟ್ರಾವೆಲ್ ಗಿವೆಲ್ ಮಾಡ್ತಾರೆ, ಇಲ್ಲಿಗೆ ಮತ್ತೆ ಇಲ್ಲಿಗೆ ಒಂದು ಎಕ್ಸ್ಟ್ರಾ ಬಾಕ್ಸ್ ಅವರ ಬರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಅಕ್ಸೆಸರೀಸ್ ಪೇ ಮಾಡಿ ತಗೋಬಹುದು. ಆ ಬಾಕ್ಸ್ನು ಕೂಡ ನೀವು ಹೋಲ್ಡ್ ಮಾಡಿ ಅದನ್ನು ಪೇ ಕೂಡ ಹಾಕೋಬಹುದು. ಮತ್ತೆ ಈ ಸ್ವಿಂಗ್ ಈ ಮೇಜರ್ ಆಗಿ ಯಾವ್ದಾವ್ದಿದೆ ಅವಕ್ಕೆಲ್ಲ ಕ್ಯಾಸ್ಟ್ ಐರನ್ ಯೂಸ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಾಡಿ ಅಂದ್ರೆ ಹೊರಗಡೆ ಲುಕ್, ಈ ಬ್ಲೂ ಕಲರ್ ಏನಿದೆ ಅದೆಲ್ಲ ಪ್ಲಾಸ್ಟಿಕ್ ಬಾಡಿ. ಇನ್ನೆಲ್ಲ ಕೂಡ ಕ್ಯಾಸ್ಟ್ ಐರನ್, ಹ್ಯಾಂಡ್ಲು ಕೂಡ ಕ್ಯಾಸ್ಟ್ ಐರನ್, ಹಿಂದ್ಗಡೆ ಸ್ವಿಂಗ್ ಆರ್ಮ್ ಕೂಡ ಕ್ಯಾಸ್ಟ್ ಐರನ್. ಒಳ್ಳೊಳ್ಳೆ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಬಟ್ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯ್ತು ಅನ್ಸುತ್ತೆ. 1,55,000 ಅವರು ಎಕ್ಸ್ ಶೋರೂಮ್ ಪ್ರೈಸ್ ಇರೋದು. ನೀವು ಆನ್ ರೋಡ್ ತಗೋತೀನಿ ಅಂದ್ರೆ 1,70,000 ಬೀಳುತ್ತೆ. 110 ಕಿಲೋಮೀಟರ್ ರೇಂಜು, ಅಟ್ಲೀಸ್ಟ್ ರೇಂಜ್ ಜಾಸ್ತಿ ಆಯ್ತು ಅಂದ್ರೆ ಅವ್ರು ಎತ್ಕೋಬೋದಾಯ್ತು. ಆಮೇಲೆ ಇವ್ರದ್ದು ಸಾಕೆಟ್ ಚಾರ್ಜಿಂಗ್ ಸಾಕೆಟ್ ಡಿಫ್ರೆಂಟ್ ಆಗೈತೆ ಓಲಾದವ್ರದ್ದು. ಲೈಕ್ ಏತರದ್ದು ಇದೆಯಲ್ಲ ಆ ಥರ. ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಬಗ್ಗೆ ಇನ್ನೂ ಅವ್ರೇನು ಎಷ್ಟು ಹೊತ್ತು ಫುಲ್ ಆಗುತ್ತೆ ಏನು ಅಂತ ಏನು ತಿಳಿಸಿಲ್ಲ. ಬಟ್ ಇವರು 0 to 60, 0 to 100 6.5 hours ಅಂತ ಹೇಳ್ತಾರೆ. ಸೇಮ್ 4 kW ಬ್ಯಾಟ್ರಿ ಇರೋದ್ರಿಂದ 6.5 hours ಹಾಗೆ ಆಗುತ್ತೆ. ಬನ್ನಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಇದು ಬಿಟ್ರೆ ನನಗೆ ಈ ಗಾಡಿ ಮೇಜರ್ ಆಗಿ ಅನ್ಸಿದ್ದು ಲುಕ್ ಒಂಥರ ಡಿಫ್ರೆಂಟ್ ಆಗೈತೆ, ಮತ್ತೆ ಸಸ್ಪೆನ್ಷನ್ ಬಾಂಬ್ ಆಗೈತೆ, ಮಾತಾಡಂಗಿಲ್ಲ ಸಸ್ಪೆನ್ಷನ್ ಬಗ್ಗೆ. ಸ್ವಲ್ಪ ಪ್ರೈಸ್ ಹೈಕ್ ಆಯ್ತು ಅನ್ಸಿದ್ರು. ಗಾಡಿ ಚೆನ್ನಾಗೈತೆ ನೋಡಿ. ನೀವ್ಯಾರ ಓಲಾ ಅಂದ್ರೆ ಲೈಕ್ ತುಂಬಾನೇ ಟೆಕ್ನಾಲಜಿನ ತುಂಬಿಲ್ಲ, ಅದರಿಂದ ನಮಗೆ ಗಾಡಿಗಳು ಜಾಸ್ತಿ ಕಂಪ್ಲೇಂಟ್ ಬರಲ್ಲ. ಟೆಕ್ನಾಲಜಿ ಇರೋ ಗಾಡಿಗಳದ್ದು ಏನಂದ್ರೆ ಸಣ್ಣ ಪುಟ್ಟ ಅಪ್ಡೇಟ್, ಆಗಾಗ ಏನೋ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಲೈಕ್ ಓಲಾ ಏತರರು ಪರವಾಗಿಲ್ಲ, ಅವ್ರು ಬೇಗ ಅಪ್ಡೇಟ್ ಕೊಡ್ತಾರೆ. ನೀವು ನೋಡಿ ಏನ್ ಮಾಡ್ಬೇಕು ಅಂತ. ಇದು ಚಾರ್ಜರ್ ಹಾಕೋರು, ಚಾರ್ಜರ್ ಹಾಕೋರು ಏನಂತ ತೋರಿಸುತ್ತೆ ಅಂದ್ರೆ ಲೈಕ್ ಎಷ್ಟೊತ್ತು ಫುಲ್ ಆಗುತ್ತೆ ಏನು ಅಷ್ಟು ಮಾತ್ರ ಕ್ಲಿಯರ್ ಆಗಿ ತೋರಿಸುತ್ತೆ. ಅಪ್ಲಿಕೇಶನ್ ಬಗ್ಗೆ ಅವ್ರು ಇನ್ನೂ ತಿಳಿಸಿಲ್ಲ. ಮೋಸ್ಟ್ಲಿ ಫ್ಯೂಚರ್ ಅಪ್ಲಿಕೇಶನ್ ಕೂಡ ಬರ್ಬೋದು. ರಿವೈರ್ ಇಂಡಿ ನೋಡಕ್ಕೆ ಲುಕ್ಕು ಕಂಫರ್ಟಬಲ್ ಆಗಿದೆ. ಇದು ಚಾರ್ಜಿಂಗ್ ಸಾಕೆಟ್ ಈ ತರ ಬರುತ್ತೆ. ಇದರಲ್ಲಿ ಮೇಜರ್ ಅನ್ಸಿದ್ದು ನನಗೆ ಚೈನ್ ಡ್ರೈವ್, ಮತ್ತೆ ಇದ್ರ ಡಿಫ್ರೆಂಟ್ ಲುಕ್ಕು, ಮಸ್ಕುಲರ್ ಬಾಡಿ ತರ ಕಾಣುತ್ತೆ. ಇದು ರಿವೈರ್ ಇಂಡಿ ಯಾವ್ಯಾವ ರೀತಿ ಇದೆ, ಏನು ಕಾನ್ಫಿಗರೇಷನ್, ಎಷ್ಟಕ್ಕೆ ಪ್ರೈಸ್ ಇದೆ ತಿಳಿಸುವಂತ ವಿಡಿಯೋ ಇದಾಗಿತ್ತು. ನಿಮ್ಗೆ ರಿವೈರ್ ಇಂಡಿ ಇಷ್ಟ ಆಯ್ತಾ, ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮೈಸೂರು ಶೋರೂಮ್ ಇದೆ, ಹೋಗಿ ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ